ವರಮಹಾಲಕ್ಷ್ಮಿಗೆ ಇಷ್ಟವಾಗುವ ಗುಡಾನ್ನ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಪ್ರಿಯ ಗುಡಾನ್ನ ರೆಸಿಪಿ ಮಾಡೋಣ. ಬಾಯಲ್ಲಿಟ್ಟರೆ ಕರಗುತ್ತೆ. ಗುಡಾನ್ನ ರೆಸಿಪಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಇವತ್ತು ನಾವು ಕರೆಕ್ಟ್ ಅಳತೆಯಲ್ಲಿ ಗುಡಾನ್ನ ರೆಸಿಪಿಯನ್ನು ಮಾಡಿದ್ದೀವಿ. ಬನ್ನಿ ನೋಡೋಣ. ಮೊದಲಿಗೆ ಗುಡಾನ್ನ ಮಾಡುವಾಗ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಬೇಕು. ಪೊಂಗಲ್ ಆಗಿರ್ಬೋದು, ಗುಡಾನ್ನ ರೆಸಿಪಿ ಮಾಡ್ಬೋದು, ನೀವು ಪಾತ್ರೆಯಲ್ಲೇ ಮಾಡ್ಕೋಬೇಕು. ಒಂದು ಅರ್ಧ ಬೌಲ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇದಕ್ಕೆ 2-3 ಗ್ಲಾಸ್ ನೀರನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳೋಣ. ಇದು ಹದವಾಗಿ ಬೇಯಬೇಕು, ಜಾಸ್ತಿ ಮೆತ್ತಗಾಗೋದು ಬೇಡ. ಇವಾಗ ಒಂದು 3-4 ನಿಮಿಷ ಹೀಗೆ ಮುಚ್ಚಿಡೋಣ. ಈಗ ನೋಡಿ, ಇದು ಕುದೀತಾ ಇದೆ. ನಾನು ಹಾಕಿರುವ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಈ ಗಂಜಿನ ಎತ್ತಿಬಿಡಬೇಕು. ಈಗ ನೋಡಿ, ನೀರೆಲ್ಲ ಹದವಾಗಿ ಅಕ್ಕಿ ಚೆನ್ನಾಗಿ ಬೆಂದಿದೆ. ಈ ವಿಧಾನದಲ್ಲಿ ಬೆಂದರೆ ಸಾಕಾಗುತ್ತೆ. ಮತ್ತು ಇದರಲ್ಲಿರುವ ನೀರು ಕರೆಕ್ಟಾಗುತ್ತೆ. ಸ್ವಲ್ಪ ತಣ್ಣಗಾದರೆ ಅದು ಗಟ್ಟಿಗೆ ಆಗಿಬಿಡುತ್ತೆ. ಈ ರೀತಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟಾಗಿ ರುಚಿ ಇರುತ್ತೆ. ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡು, ಇವಾಗ ಇದಕ್ಕೆ ಮೇನಾಗಿ ಬೇಕಾಗುವ ಪದಾರ್ಥಗಳು ಬೆಲ್ಲ, ಒಣಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ. ಈಗ ಒಂದು ಅಗಲವಾದ ಕಡಾಯಿ ತೊಗೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಈ ರೀತಿ ಬಿಳಿ ಬೆಲ್ಲವನ್ನು ತೊಗೊಂಡ್ರೆ ಸ್ವಲ್ಪ ಕಸ ಏನಾದರೂ ಇತ್ತು ಅಂದರೆ ಈ ರೀತಿ ಸೋಸಿ ಹಾಕಬೇಕಾಗತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಕರಗಿದೆ. ಡೈರೆಕ್ಟಾಗಿ ಇವಾಗ ನಾವು ಗುಡಾನ್ನ ಮಾಡುವ ಒಂದು ಪಾತ್ರೆಗೇ ಈ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಂಬಿಡೋಣ. ಸೋಸಿ ಹಾಕ್ಕೋತಾ ಇದ್ದೀನಿ. ಏನಾದರೂ ಕಸ ಇದ್ದರೆ ಹೋಗುತ್ತೆ ಅಂತ ಈ ರೀತಿ ಸೋಸಿ ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಟಿರಬೇಕು. ನೋಡಿ, ಇವಾಗ ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೊಂಬಿಡೋಣ ಇದನ್ನು. ನೋಡಿ, ಈಗ ಹದವಾಗಿ ಬೆಂದಿದೆ. 1-2 ನಿಮಿಷಗಳ ಕಾಲ ಇದು ಮಂದ ಉರಿಯಲ್ಲೇ ಕುದೀತಾ ಇರಲಿ. ಈಗ ತುಪ್ಪದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಚಿಕ್ಕದಾಗಿರುವ ಕಡಾಯಿ ಇಟ್ಕೊಂಡು 3-4 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಗೋಡಂಬಿ, ಒಣ ದ್ರಾಕ್ಷಿ, ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ಈಗ ಏಲಕ್ಕಿ 1-2-3 ಏಲಕ್ಕಿನ ಚೆನ್ನಾಗಿ ಜಜ್ಜಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಒಣ ಕೊಬ್ಬರಿನ ಲಾಸ್ಟಲ್ಲಿ ಹಾಕಬೇಕು. ಒಣ ಕೊಬ್ಬರಿ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕೋಬೋದು. ಒಣ ಕೊಬ್ಬರಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯ್ತಿದು. ಈಗ ನೋಡಿ, ಮಂದ ಉರಿಯಲ್ಲಿ ಕುದ್ದಿರುವ ಈ ಗುಡಾನ್ನ, ಈ ಡ್ರೈ ಫ್ರೂಟ್ಸ್, ತುಪ್ಪದಿಂದ ಕರೆದಿರುವ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ತಕ್ಷಣದಲ್ಲಿ ಲಕ್ಷ್ಮಿಗೆ ನೀವು ನೈವೇದ್ಯ ಮಾಡ್ತೀವಿ ಅನ್ನೋದಾದರೆ ಪಚ್ಚ ಕರ್ಪೂರ 1 ಚಿಟಿಕೆಯಷ್ಟು ಹಾಕೋಬೇಕು ಈ ಸಮಯದಲ್ಲಿ. ಈಗ ನೋಡಿ, ಗುಡಾನ್ನ ರೆಡಿ ಆಯಿತು. ತುಂಬ ರುಚಿಯಾಗಿರುವ, ಬಾಯಲ್ಲಿಟ್ಟರೆ ಕರಗುವ, ಲಕ್ಷ್ಮೀ ಪ್ರಿಯ, ಲಕ್ಷ್ಮಿಗೆ ತುಂಬ ಇಷ್ಟವಾಗುವ ನೈವೇದ್ಯ ರೆಸಿಪಿ ಗುಡಾನ್ನ. ಹಾಗಿದ್ರೆ ನೀವು ಕೂಡ ಈ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಲಕ್ಷ್ಮಿಗೆ ನೈವೇದ್ಯವನ್ನು ಮಾಡೋದಾದರೆ ಈ ವಿಡಿಯೋವನ್ನು ನೋಡಿ. ಈ ಗುಡಾನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.